ಕೇಳಿ ಹೌದು ಬಂದವ ಸರ್ 3 ಬಂದವ सोकाचं चप्पल काला ना ಎಲ್ಲರೂ ಬೇಡ್ಕೊಂಡಿದ್ದಾರೆ मम्मी तू आगे तक ನಿಮಗೆ ಧೈರ್ಯ ನಾನು ಏನ್ ಮಾಡ್ತೀನಿ ನೀವು ಬೆಳಗ್ಗೆ ಮನೆತನದ ಪ್ರಸಿದ್ಧ ಮನೆತನದ ಗಣ್ಯ ವ್ಯಾಪಾರಸ್ಥರ ಮನೆತನದ ದಿವ್ಯ ಚೇತನವಾದ ಮಾಂತೇಶ್ ಗುರುಬಸಪ್ಪ ಬೆಳಗಿ ಇವತ್ತು ನಮ್ಮ ನಿಮ್ಮೆಲ್ಲರನ್ನ ಅಗಲಿ ದೇಶಕ್ಕೆ ಮತ್ತು ರಾಜ್ಯಕ್ಕೆ ತುಂಬ ನಷ್ಟವಾಗಿದೆ. ಬೆಳಗಿ ಕುಟುಂಬದವರ ಮನೆತನದಲ್ಲಿ ಮಾಂತೇಶ್ ಅವರ ಮನೆಯ ತಾಯಿ ಹಿಡ್ಕೊಂಡು 8 ವರ್ಷ ಇದ್ದಾಗ ಅವರ ತಂದೆ ಮರಣಾಯಿತು. ಅವರ ಸಹೋದರರು ಒಬ್ಬರೇ. ಇವರ ಕಷ್ಟ ಕಾಲದಲ್ಲಿ ಅವರಿಗೆ ಆದಂಥ ಕತೆ ಬೆಳಗಿ ಮನೆತನವ್ರಿಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಕರೆ ಇವತ್ತು ಆ ತಾಯಿಯ ಸಂಸ್ಕಾರ ಬಲದಿಂದ ಅವರ ಮಾಂತೇಶ್ ಅವರು ತಮ್ಮ ನೋವು ನಲಿವು ಕಷ್ಟ ಜೀವನವನ್ನು ಸಾಧಿಸಿ ಒಂದು IAS ಆಫೀಸರ್ ಆಗಿ ಹುದ್ದೆಯನ್ನು ನಿರ್ವಹಿಸ್ತಾರಂದ್ರೆ ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಮದುರ್ಗ ತಾಲೂಕಿಗೂ ಬೆಳಗಾವಿ ಮನೆತನ ಜರಂಕಳ ಮನೆತನ ಎಲ್ಲ ಅವನಿಗೂ ಅವಳು ಒಂದು ಕೀರ್ತಿವಂತ ಸಾಧಕರಾಗಿದ್ದರು. ಅವರ ಚೇತನ ಇವತ್ತು ಪರಮಾತ್ಮನಲ್ಲಿ ಲೀನವಾಗಿದೆ. ನಮ್ಮ ಈ ವಿಧಿವಿಧಾನಗಳನ್ನು ಹೆಂಗೆ ಮಾಡ್ಬೇಕಂದ್ರೆ ನಮ್ಮ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನಗಳೊಂದಿಗೆ
ಜೊತೆಯಾಗಿ ಮತ್ತು ಅಗ್ನಿಸ್ಪರ್ಶ ಮಾಡುವಂಥ ನಮ್ಮ ಹಿರಿಯರು ನಿರ್ಣಯಿಸಿದ್ದಾರೆ. ಯಾಕಂದ್ರೆ ವಾಹನ ಅಪಘಾತದಲ್ಲಿ ಆಗ್ಯದಂದ್ರೆ ಅದು ಸ್ವಲ್ಪ ತೊಂದರೆದಾಯಕ ಆಗ್ತದೆ ಅನ್ನೋ ಒಂದು ವಿಚಾರದಲ್ಲಿ ಎಲ್ಲ ಹಿರಿಯರು ಕೂಡಿಕೊಂಡು ಅದನ್ನು ನಿರ್ಣಯ ಮಾಡಿ ಅಗ್ನಿಸ್ಪರ್ಶವನ್ನು ಮಾಡೋದರ ಮೂಲಕ ಅದನ್ನು ಇವತ್ತು ಎಲ್ಲ ರಾಜ್ಯದ ಮಂತ್ರಿಮಂಡಲ ಹಾಗೂ ರಾಜಕಾರಣಿಗಳ ಎಲ್ಲ ಬೆಳಗ್ಗೆ ಬಂಧುಗಳ ಬಾಂಧವರಿಂದ ರಾಮದುರ್ಗದ ಎಲ್ಲ ಸದಸ್ಯರಿಂದ ಇವತ್ತು ಸಂಸ್ಕಾರ ನಡೀತದೆ. ಇವತ್ತು 2 ಗಂಟೆ 2 ತಾಸು ಆಯ್ತು ಇಲ್ಲಿ ಓಣಿಯಲ್ಲಿ ಬಂಧು ಬಳಗಕ್ಕೆ ಅಂತಿಮ ದರ್ಶನವನ್ನು ನೋಡಲಿಕ್ಕೆ ಒಂದು ನಿರ್ಣಯ ಮಾಡಿದ್ದಾರೆ. ಆಮೇಲೆ ಇನ್ನು 2 ಗಂಟೆ ನಂತರ ಕೆಲವೇ ಒಂದು ಅರ್ಧ ಗಂಟೆಯಲ್ಲಿ ಇದನ್ನು ಸ್ಥಳಾಂತರ ಅಂದರೆ ಅಲ್ಲಿ ಪಂಚಗಟ್ಟಿಯವರ ಶಾಲೆಯ ಕಾಲೇಜಿದೆ, ಅಲ್ಲೇ ಎಲ್ಲರಿಗೂ ಮುಕ್ತವಾಗಿ ಅಂತಿಮ ದರ್ಶನ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಮಂತ್ರಿಮಂಡಲದವರು ಪೇಷಂಟ್ ಅದು ಟೈಮಿಂಗ್ 2:30 3:30 ಮಟ್ಟ 3 ಗಂಟೆ ಮಟ್ಟ ಅಂತ ಹೇಳಿದ್ದಾರೆ. ಅದು ಮತ್ತಿನ್ನು ಅದು ಎಲ್ಲ ಬಂಧು ಬಳಗ ಬಂದರೆ ಅದು ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗ್ಬೋದು. ಅಂತ ಹೆಚ್ಚು ಕಡಿಮೆ ಅಂತೂ 3 ಗಂಟೆ ಅಂತ ಹೇಳಿದ್ದಾರೆ. ಆ ಪ್ರಕಾರವಾಗಿ ನಾವು ಅದನ್ನೆಲ್ಲ ಸರಿಪಡಿಸೋಣ. ಅವ್ರು ಚಿಕ್ಕಪ್ಪನ ಮಕ್ಕಳು ತಿಳ್ಕೊಂಡಿದ್ದಾರೆ. ಮುಂದೆ ಅವ್ರು ಇನ್ನೊಬ್ಬರು ಅವ್ರ ಸಹೋದರ ಚಿಕ್ಕಪ್ಪನ ಮಕ್ಕಳು ಅವರು ಇನ್ನೊಬ್ಬರು ಶಿರಸಂಗಿ ವೀರೇಶ್ ಅಂತೇಳಿ ವೀರಣ್ಣ ಅಂತೇಳಿ ಅವರು ತೀರ್ಕೊಂಡಿದ್ದಾರೆ. ಅವರು ಬರಬೇಕಾದ್ರೆ 5 ಗಂಟೆ ಮೇಲಾಗ್ತದೆ. ಮತ್ತೊಬ್ಬರು 4 ಜನ ಅವ್ರದ್ದು ರಾತ್ರಿ 3 ಗಂಟೆ ಆಗಿದೆ. ಅಲ್ಲ ವೀರಣ್ಣ ಶಿರಸಂಗಿ ಅವ್ರದ್ದು 3 ಗಂಟೆ ಮರಣ ಆಗಿದೆ ಅಂತೆ. ಇವ್ರದ್ದು ಬೆಳಗ್ಗೆ ರಾತ್ರಿನ ಆಗಿದೆ. ಇವರು ಸಹೋದರರಂತ ಶಂಕರಣ್ಣ ಬಸಪ್ಪ ಬಿಳಿಗಿ ಮತ್ತು ಇಲ್ಲ ಶಂಕರಣ್ಣ ಬಸಪ್ಪ ಬಿಳಿಗಿ ಮತ್ತು ವೀರಣ್ಣ ಬಸಪ್ಪ ಬಿಳಿಗಿ ಅವರ ಅಂತ್ಯ ಸಂಸ್ಕಾರ ಕೂಡ ಇಬ್ಬರು 3 ಜನದನ ಒಂದು ಸ್ಥಳದಲ್ಲಿ ಅಂದ್ರೆ ಮಾಂತೇಶ್ ಡಿಶಿ ಅವರ ತಾಯಿಯವರ ಹೊಲದಲ್ಲಿ ಅಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ನಿರ್ಣಯ ಮಾಡಿದ್ದಾರೆ. ಅವರ ಶಂಕರಣ್ಣವರ ಮಕ್ಕಳು 2 ಗಂಡು ಮಕ್ಕಳು, ಇನ್ನೇ 2 ತಿಂಗಳು ಆಗಿಲ್ಲ ಡೆಲಿವರಿ ಆಗಿ. ಅವರ ಮಕ್ಕಳು ಚಿಕ್ಕ ಮಕ್ಕಳು ಪ್ರಸವಿಸಿದೆ. ಅವ್ರಿಗೂ ಕೂಡ ನಾಮಕರಣ ಆಗಿಲ್ಲ. ನಾಮಕರಣ ಮಾಡಬೇಕಾದ್ರೆ ಡಿ ಸಿ ಅವರು ಹೇಳುವಂಥ ಮಾತಿದು, ಶಂಕರಣ್ಣ ಈರಣ್ಣ ನನ್ನ ಮಕ್ಕಳಿಗೆ ನಾನೇ ಬಂದು ಹೆಸರಿಡುತ್ತೇನೆ ಅಂತೇಳಿ ಮಾನ್ಯ ಡಿ ಸಿ ಸಾಹೇಬರು ಹೇಳಿದ್ದಾರಂತೆ. ಆ ಪ್ರಕಾರವಾಗಿ ಅವರ ಮಕ್ಕಳಿಗೆ ಮತ್ತು ಅವ್ರ ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗಿದೆ. ಆ ಕುಟುಂಬಕ್ಕೆ ಶಾಂತಿ ಸಮಾಧಾನ ಕೊಡುವಂಥ ಭಗವಂತ ಕೊಡಲಿ ಅಂತ ಹೇಳ್ತಾ, ಮತ್ತು ಇನ್ನೊಬ್ಬ ಸಹೋದರ ಅವರ ಬೀಗರಂತೆ, ಅವರು ಈರಣ್ಣ ಶಿರಸಂಗಿ ಅಂತೆ, ಬೆಂಗಳೂರು ಅಂತಾರೆ ಅವರ ಹೆಸರು. ಅವರು ಕೂಡ ಚಾಪುಡಿ ವ್ಯಾಪಾರ ಮಾಡಿ ಎಲ್ಲರೂ ಚಾಪುಡಿ ವ್ಯಾಪಾರಸ್ಥರು. ಆ ಪ್ರಕಾರವಾಗಿ ಅವರೆಲ್ಲ ಅವ್ರ ಜೊತೆ ಹೋಗಿ ಅವರ ವೀರಶಂಕರಣ್ಣವರ ಮಗಳ ಮನೆಯಲ್ಲಿ ಲಗ್ನ ಕಾರ್ಯ ನಿಮಿತ್ತವಾಗಿ ಹೋದಂಥ ಈ ದುರ್ಘಟನೆ ನಿನ್ನೆ ದಿವಸ ಎಲ್ಲರಿಗೂ ತುಂಬಲ ನಷ್ಟವಾಗಿದೆ. ಮತ್ತು ಅವರ ಈರಣ್ಣವರ ಶಿರಸಂಗಿಯವರ ಅಂತ್ಯ ಸಂಸ್ಕಾರ ಅವ್ರು ರಾತ್ರಿ 3 ಗಂಟೆ ಮರಣ ಆಗಿರೋದ್ರಿಂದ ಅವರಿಗೂ ತುಂಬಲಾರ ನಷ್ಟವಾಗಿದೆ. ಆ ಭಗವಂತ ಅವ್ರದ್ದು 5 ಗಂಟೆ ನಂತರ ಇಲ್ಲೇ ರಾಮದುರ್ಗದ ವೀರಶೈವ ಮತ್ತು ಸಂಸ್ಕಾರದಂತೆ ಅವ್ರದ್ದು ಕೂಡ ನಡೀತಾ ಇದೆ. ಅದಕ್ಕೆ ಎಲ್ಲರೂ ಕುಟುಂಬದವರು ಬಂಧು ಬಳದವರು ಅವರಿಗೆ ಅಂತಿಮ ಸಂಸ್ಕಾರವನ್ನು ಶಾಂತಿ ಸಮಾಧಾನ ಕೋರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ಗುರುಪಾದಕ. ಅತಿ ಹಳೆಯದಾದ ಮನೆ ಇತ್ತು. ಇದೇ ಮನೆಯಲ್ಲಿ ಅವರ ತಾಯಿ ನೂಲನ್ನು ಹೆಳೆಯುವಂಥ ಒಂದು ಕೆಲಸವನ್ನು, ಆಮೇಲೆ ಸೀರೆಯನ್ನು ಸುತ್ತುವಂಥ ಕೆಲಸವನ್ನು ಮಾಡ್ತಾಯಿದ್ದರು. ಅಂಥ ಸಂದರ್ಭದಲ್ಲಿ ಮಾಂತೇಶ್ ಬಿಳಿಗಿ ಅವರು ನಮ್ಮ ಕಿರಾಣಂಗಡಿಯಲ್ಲಿ, ನಮ್ಮ ಕಿರಾಣಂಗಡಿ ಇದೆ ಸರ್, ನಮ್ಮ ಕಿರಾಣಂಗಡಿಯಲ್ಲಿ ಕೆಲಸವನ್ನು ಮಾಡುತ್ತಾ, ಆಮೇಲೆ ಕೆಳಗೆ ಒಂದು ಸ್ವಾಮೀಜಿಯವರ ಒಂದು ಕಿರಾಣಂಗಡಿ ಇದೆ, ಆ 2 ಅಂಗಡಿಗಳಲ್ಲಿ ಕೆಲಸ ಮಾಡುತ್ತಾ ಪದವಿಯನ್ನು ಮುಕ್ತಾಯ ಮಾಡಿದರು ಸರ್. ಒಳ್ಳೆಯ ನಿಷ್ಠಾವಂತ, ಪ್ರಾಮಾಣಿಕ, ನಿಯತಕಾಲಿಕವಾಗಿ ವರ್ಗಗಳನ್ನು ಹಾಜರಾಗುವಂಥ ವಿದ್ಯಾರ್ಥಿ ಎಂದು ಮಾಂತೇಶ್ ಬಿಳಿಗಿ ಅವರು ಎಲ್ಲ ಅಧ್ಯಾಪಕರ ಪ್ರೀತಿಗೆ ಪಾತ್ರರಾಗಿದ್ದರು. ಡಿಗ್ರಿ ಮುಗಿಸೋ ಹೊತ್ತಿಗೆ ಸರ್ ಅವ್ರ ಪರಿಸ್ಥಿತಿ ಎಷ್ಟು ಹೀನಾಯ ಪರಿಸ್ಥಿತಿ ಮುಟ್ತಂತಂದರೆ, ಸಮಾಜವೂ ಸಹಿತ
ಅವರನ್ನು ಒಂದು ಏನು ನಕಾರಾತ್ಮಕವಾದ ದೃಷ್ಟಿಯಿಂದ ನೋಡಲಿಕ್ಕೆ ಪ್ರಾರಂಭ ಮಾಡಿತು. ಅವಮಾನಗಳ ಮೇಲೆ ಅವಮಾನ, ಅಪಮಾನಗಳ ಮೇಲೆ ಅಪಮಾನ. ದಿನಾಲೂ ಇದೇ ಪರಿಸ್ಥಿತಿಯನ್ನು ನೋಡಿ 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 ಸಾಹೇಬರಿಗೆ ಸಾಕಾಯ್ತು ಸರ್. ಇನ್ನಿಲ್ಲಿದ್ದರೆ ನಮ್ಮ ಮನೆತನ ಉದ್ಧಾರ ಆಗೋದಿಲ್ಲ. ನಾವು ಧಾರವಾಡಕ್ಕೆ ಶಿಫ್ಟ್ ಆಗೋಣ ಅಂತ ತಿಳ್ಕೊಂಡು ಧಾರವಾಡಕ್ಕೆ ಶಿಫ್ಟ್ ಆದಮೇಲೆ ಅಲ್ಲಿ ಆ ಒಂದು ಕೆಲಸ, ಈ ಒಂದು ಕೆಲಸ, ಇನ್ನೊಂದು ಕೆಲಸ, ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತಾ MA ಒಂದು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ MAಗೆ ಅಡ್ಮಿಷನ್ ಮಾಡಿಸಿದ್ರು ಸರ್. ಅವನ ಗೆಳೆಯರು, ಅವನ ಸರ್ಗಳು ಅವನಿಗೆ ಸಾಕಷ್ಟು ಸಹಾಯವನ್ನು ಆ ಸಂದರ್ಭದಲ್ಲಿ ಮಾಡಿದ್ದುಂಟು. ಅದೇ ವೇಳೆಗೆ ಸರ್ ಅವರು ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ಪ್ರಾರಂಭ ಮಾಡಿದ್ರು ಸರ್. ಅಲ್ಲಿ ಧಾರವಾಡದಲ್ಲಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ಪ್ರಾರಂಭ ಮಾಡಿದ ಮೇಲೆ ನನಗಷ್ಟು ಮಟ್ಟಿಗೆ ಅವರೇನು ಸ್ಪೋಕನ್ ಇಂಗ್ಲೀಷ್ ಟ್ಯೂಷನ್ ಕ್ಲಾಸ್ ಇತ್ತಲ್ಲ ಸರ್, ಅದು ಅತಿ ಜನಪ್ರಿಯವಾದಂಥ ಒಂದು ಕ್ಲಾಸ್ ಆಯಿತು ಧಾರವಾಡದಲ್ಲಿ ಸರ್. ಅವರ ಒಂದು ಏನು ಟೀಚಿಂಗ್ ಏನಿದೆ ಸರ್, ಸಿಂಪ್ಲಿ ಇಟ್ ವಾಸ್ ವಂಡರ್ಫುಲ್ ಟೀಚಿಂಗ್ ಸರ್. ಅವರ ಒಂದು ಉಪನ್ಯಾಸದ ಒಂದು ವಿಧಾನವನ್ನು ನೋಡಿ, ಮನವರಿಕೆ ಆಗುವ ರೀತಿಯಲ್ಲಿ ಅವರ ಉಪನ್ಯಾಸವನ್ನು ನೋಡಿ ಅನೇಕ ಅಧಿಕಾರಿಗಳು PSIಗಳು, DYSPಗಳು, ಆಮೇಲೆ ಉನ್ನತ ಹುದ್ದೆಯಲ್ಲಿರುವಂಥ ಅಧಿಕಾರಿಗಳು ಮತ್ತು ಅವರ ಪತ್ನಿಯವರು ಸಹಿತ ಅವನ ವರ್ಗಕ್ಕೆ ಬಂದು ಸ್ಪೋಕನ್ ಇಂಗ್ಲೀಷನ್ನು ಕಲಿತುಕೊಂಡು ಹೋದರು. ಆಮೇಲೆ ಅವರ ಒಂದು ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಇತ್ತು. MA ಇಂಗ್ಲೀಷ್ ವಿಷಯ ತೆಗೆದುಕೊಂಡು ಅಡ್ಮಿಷನ್ ಮಾಡಿದರು. ಆ್ಯಂಡ್ ಹಿ ಸೆಕ್ಯೂರ್ಡ್ ಗೋಲ್ಡ್ ಮೆಡಲ್ ಇನ್ ಇಂಗ್ಲೀಷ್. ಮುಂದಿಲ್ಲೇ BA ಪದವಿಯಲ್ಲಿದ್ದಾಗ ಸಮಾಜಶಾಸ್ತ್ರ ವಿಷಯವನ್ನು ತೆಗೆದುಕೊಂಡಾಗ ಅಲ್ಲಿಯೂ ಸಹಿತ ಚಿನ್ನದ ಪದಕವನ್ನು ರ್ಯಾಂಕನ್ನು ಅವರು ಪಡೆದರು. ನನಗೆ ಇಸ್ವಿ ನೆನಪಿಲ್ಲ. MA ಆದಮೇಲೆ KS ಪರೀಕ್ಷೆಗೆ ಕುಳಿತುಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದರು ಸರ್. ಅವ್ರ ಕನಸನೇ ಇತ್ತು. ಪ್ರತಿಯೊಂದು ಅವರ ಒಂದು ಭಾಷಣದಲ್ಲಿ ನಾನು ಅವರ ಅನೇಕ ಭಾಷೆಗಳನ್ನು ಏರ್ಪಾಡನ್ನು ಮಾಡಿದ್ದೇನೆ ಧಾರವಾಡದಲ್ಲಿ ಮತ್ತು ರಂಧ್ರದಲ್ಲಿ. ನನ್ನ ಕನಸು ಒಂದೇ ಹೇಳ್ತಿದ್ದೆ ಸರ್. ಅವ್ರು ಹೇಳ್ತಾ ಇದ್ದಿದ್ದು, ನನ್ನ ಕನಸು ಒಂದೇ, ಏನು, ಗೂಟದ ಕಾರಿನಲ್ಲಿ ಓಡಾಡಬೇಕು, ಅಂದರೆ ಕೆಂಪು ದೀಪದ ಕಾರಿನಲ್ಲಿ ಓಡಾಡಬೇಕು. ಆ ಒಂದು ಕನಸನ್ನು ಯಾವ ರೀತಿಯಲ್ಲಿ ನನಸು ಮಾಡ್ಕೋಬೇಕು ಅನ್ನೋದು ಅವರಿಗೆ ಮನವರಿಕೆ ಆಗಿತ್ತು ಸರ್. ಆ ಒಂದು ದಿಕ್ಕಿನಲ್ಲಿ ಆ ಒಂದು ಗುರಿಯನ್ನು ಅವರು ತಲುಪಿದರು. ಸರ್ ನಾನು ನಮ್ಮ ಮಿತ್ರರ ಜೊತೆ ಅದನ್ನೇ ಮಾತಾಡ್ತಾ ಇದ್ದೆ ಸರ್. IAS ಆಫೀಸರ್ ಆದಮೇಲೆ ಫಸ್ಟ್ KS, ಆಮೇಲೆ ಇದೆ ಸರ್ ಏನು ಪ್ರಮೋಟ್, ಆಮೇಲೆ IAS ಆಯಿತು. ಅವರು IAS ಆದಮೇಲೇನು ಸಹಿತ ಯಾವ ರೀತಿಯಲ್ಲಿ ಸಾಮಾನ್ಯ ಒಬ್ಬ ಗೆಳೆಯ ರಾಮದುರ್ಗಕ್ಕೆ ಬಂದು ಎಲ್ಲರ ಜೊತೆಗೆ ಬೆರೆತು ಹೋಗ್ತಾ ಇದ್ದು, ಅದೇ ರೀತಿಯಲ್ಲಿಯೂ ಸಹಿತ DC ಆದಮೇಲೆಯೂ ಸಹಿತ ಧಾರವಾಡದಲ್ಲಿ AC ಇದ್ದರು ಸರ್, ಅವಾಗೂ ಬರ್ತಾ ಇದ್ದರು. ಆಮೇಲೆ ಬೀದರ್ದಲ್ಲಿ ZP ಏನಂತ CO ಇದ್ದರು. ಬೀದರ್ದಿಂದ ನೇರವಾಗಿ ದಾವಣಗೆರೆ DC ಆಗಿದ್ದರು. ದಾವಣಗೆರೆಯಲ್ಲಿ DC ಆದಾಗಂತೂ ನಿಮಗೆಲ್ಲ ಗೊತ್ತಿದೆ, ಎಲ್ಲ ಚೆನ್ನದವ್ರಿಗೆ ಎಷ್ಟು ಜನಪ್ರಿಯ ಆದಂತಂದ್ರೆ ಅದು ದೇವರ ಏನು ಗೊತ್ತಿಲ್ಲ, ಅಷ್ಟು ಜನಪ್ರಿಯ ಆದರು. ಆವಾಗೂ ಸಹಿತ ತಿಂಗಳಿಗೊಮ್ಮೆ ಆದರು ಸರ್, ರಾಮದುರ್ಗ ಬರ್ತಿದ್ರು. ರಾಮದುರ್ಗ ಬಂದು ಯಾವ ಕಿರಾಣ ಅಂಗಡಿಯಲ್ಲಿ ಅವರು ಕಾರ್ಯವನ್ನು ಮಾಡಿದ್ದಾರೋ ಆ ಕಿರಾಣ ಅಂಗಡಿಯಲ್ಲಿ ಹೋಗಿ ಗಿರಾಕಿಗಳಿಗೆ ಏನು ಸರಕುಗಳನ್ನು ಕೊಡ್ತಿದ್ರು ತೂಕ ಮಾಡಿ. ಇದು DC ಆದಮೇಲೆ ಸರ್ ನಮ್ಮ ಅಂಗಡಿಯಲ್ಲಿ ಬರ್ತಿದ್ರು. ನಮ್ಮ ಅಂಗಡಿ ಬಿಟ್ಟರೆ ನಾವು ರಿಲೇಷನ್ನು. ಆಮೇಲೆ ಇನ್ನೊಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರು ಸರ್. ಅವ್ರ ಅಂಗಡಿಗೆ ಹೋಗ್ತಿದ್ರು. ಗಿರಾಕಿಗೆ 1 ಕಿಲೋ ಚಹಾ ಪುಡಿ, 1 ಕಿಲೋ ಬೆಲ್ಲ ತೂಕ ಮಾಡಿ ಕೊಟ್ಟು ಅವರನ್ನು ನೆನೀತಾ ಇದ್ರು. ಯಾರು ಅವರಿಗೆ ಅನ್ನವನ್ನು ಹಾಕಿದ್ರು ಸರ್, ಅವರನ್ನು ನೆನೆಯುವಂಥ ಒಂದು ಕಾರ್ಯವನ್ನು ಇಲ್ಲಿ ಓಣಿಗೆ ಬಂದ್ರಂತೂ ಮುಗಿದವು ಸರ್. ಯಾವುದೇ ಎಲ್ಲ ಜಾತಿಯವರು, ಎಲ್ಲ ವರ್ಗದವರು, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಇಲ್ಲಿ ರಾಮದುರ್ಗ ಬಂದಂದ್ರೆ ಎಲ್ಲರೂ ಅವರನ್ನು ಸುತ್ತುವರಿದ್ರು. ಎಲ್ಲರಿಗೂ ಕಾಲು ಮುಟ್ಟಿ ನಮಸ್ಕಾರ ಮಾಡೋರು ಸರ್. ಹೆಣ್ಮಕ್ಳು ಇರಲಿ, ಗಂಡ್ಮಕ್ಳು ಇರಲಿ, ಹಿರಿಯರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ DC ಆದಮೇಲೆ ಸಹಿತ ಈ ಒಂದು ಪರಂಪರೆಯನ್ನು ಅವರು ಮುಂದೆ ವಹಿಸ್ಕೊಂಡು ಬಂದರು.
ಸಾಹೇಬ್ರದ್ದು ರೀ ಈಗ ನಾ ಗುರಿ ಹೇಳಿ ನನಗೇನು ಏನಾಗೋದು ಸರ್ ಈಗ ಗುರಿ ಅಂತೂ ನನಗಂತಿದ್ರು ಅಣ್ಣ ವಿಧಾನಸಭೆಯಲ್ಲಿ ಹೋಗಿ ನಾನು ಉನ್ನತ ಹುದ್ದೆಯನ್ನು ಏರ್ತೀನಿ. ಇನ್ನೂ 12 ವರ್ಷ ನಂದು ಸರ್ವಿಸ್ ಇದೆ. ವಿಧಾನಸೌಧದಲ್ಲೇ ಹೋಗಿ ಅಲ್ಲೇ ಉನ್ನತ ಒಂದು ಅದು ಚೀಫ್ ಸೆಕ್ರೆಟರಿ ಅಥವಾ ಏನೋ ಅಂಡರ್ ಸೆಕ್ರೆಟರಿ ಅಂತೀವರು ಸರ್, ಅದೇ ಪರ್ಟಿಕ್ಯುಲರ್ ಯಾವ ಹುದ್ದೆ ಅಂತಿಲ್ಲ, ಅಲ್ಲಿ ಹೋಗಿ ನಾನು ರಿಟೈರ್ ಆಕೇನಿ ಅಂದ್ಕೊಂಡು ಆ ಒಂದು ಗುರಿ ಇತ್ತು ಸರ್ ಅವ್ರಿಗೆ. ಗ್ರೌಂಡ್ ಲೆವೆಲ್ ಇದ್ದಕ್ಕೆ ಅವರು ಅಷ್ಟೊಂದು ಜನಪ್ರಿಯ ಗ್ರೌಂಡ್ ಟು ಅರ್ತ್ 100% ನೀವೇನು ಹೇಳಿರಿ ಸರ್, ಗ್ರೌಂಡ್ ಟು ಅರ್ತ್ ಸರ್. ಭಾಳ ಸರ್ ಏನು ದೊಡ್ಡ ಕಥೆ ಐತಿ. ವಿದ್ಯಾರ್ಥಿಗಳ ಕುರಿತು ಅವರು ಮಾತಾಡಿದ್ದು ಭಾಳ ವೈರಲ್ ಅದ ಸರ್. ಹೌದು ಸರ್, ಈಸ್ ಒನ್ ಆಫ್ ದಿ ವಂಡರ್ಫುಲ್ ಮೋಟಿವೇಶನಲ್ ಸ್ಪೀಕರ್. ರವಿ ಚೆನ್ನನ್ ಅವರು ಸರ್, ರವಿ ಚೆನ್ನನ್ ಅವರು ಈಸ್ ಮಂತೇಶ್ ಬೆಳಗ್ಗೆ ಸ್ಟೂಡೆಂಟ್. ನಾ ಅವ್ರ ಮನೆಯಲ್ಲೇ ಇದ್ದು ಚೆನ್ನನ್ ಸಾಹೇಬ್ರಿ ಅವ್ರ ಮನೆಯಲ್ಲೇನೆ ಸಾಹೇಬ್ರ ಅವಾಗ ನಾ ಬಂದೀನಿ ರೊಟ್ಟಿ ಹಚ್ಕೊಡು ಚೆನ್ನನವ್ರ ಸಾಹೇಬರು ಈ ರೀತಿ ಹೇಳ್ತಿದ್ರು. ಅಂದ್ರೆ ಅವಾಗ ಸುಮಾರು 7 ಗಂಟೆ ಸುಮಾರು ಅವ್ರದ್ದು ಆಕ್ಸಿಡೆಂಟ್ ಆಗಿದ ಬಗ್ಗೆ ನಾನು ಸುದ್ದಿ ಕೇಳಿದೆ, ಭಾಳ ದುಃಖ ಆಯಿತು. ಅದು ನಾನು ಬಾಲ್ಯದ ಸ್ನೇಹಿತರು, ನಾವು ಚಡ್ಡಿ ದೋಸ್ತರು ಅಂತಾರೆ ಹಂಗೆ ರೀ. ನಾವು ಇನ್ನೊಬ್ರು ನಮ್ಮ ಫ್ರೆಂಡ್ ಅದಾರ ಮಹೇಶ್ ಕಲ್ಯಾಣ ಇತ್ತು, ನಾವು ಅವ್ರು ಕೂಡ 3 ಮಂದಿ ಕೂಡ ನಾವು 1ನೇ ತಿಂಗಳಿಂದ 10th ತನಕ 3 ಮಂದಿ ಕೂಡ ಸ್ಕೂಲಿಗೆ ಹೋಗಿದ್ವಿ. ಅವರು ಕಲಿಯೋ ಹೊತ್ತಿನಾಗ ಎವರೇಜ್ ಸ್ಟೂಡೆಂಟ್ ಇದ್ದು, ಅಂದ್ರೆ 10th ಆನ್ವರ್ಡ್ಸ್ ಎಕ್ದಮ್ ಸ್ಟಡಿ ಮಾಡೋಕೆ ಹತ್ಬಿಟ್ರು ಅವ್ರು ಎಕ್ದಮ್ ರೀ. ಟಾಪ್ನಲ್ಲಿ ಓದಕ್ಕೆ ಹೋದು ಮುಂದೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಗಲಿ ಫಸ್ಟ್ ರ್ಯಾಂಕೇ ಇದ್ರು ಅವ್ರು ಯಾವಲ್ಲ ಅವರು. ಆಗ ಹಂಗೆ ಸ್ಟಡಿ ಮಾಡ್ಕೋತು KS ಮಾಡಿದ್ರು. KS ಪಾಸಾಗಿ IAS ಕನ್ಫರ್ಮ್ ಮಾಡ್ಕೊಂಡ್ರು ಅವರು. ಆದರೆ ಕಲಿಯುವಾಗ ಭಾಳ ಬಡತನ ಅವ್ರದ್ದು, ಭಾಳ ಸಮಸ್ಯೆ ಭಾಳ ಇದ್ದವ್ರು. ಅವು ಸಮಸ್ಯೆಗಳನ್ನ ಎಲ್ಲ ಅವ್ರು ಎದುರಿಸಿದ್ರು ಅವರು. ಅದು ಗ್ರೇಟ್ ಅವರು ಆ್ಯಕ್ಚುಲಿ. ಸಣ್ಣ ಪುಟ್ಟ ಎಲ್ಲ ಕೆಲಸಗಳನ್ನು ಮಾಡಿದ್ರು ಅವರು. ಅವ್ರ ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆಯನ್ನು ಕಳ್ಕೊಂಡಿದ್ದು ಅವ್ರದ್ದೊಂದು ಸಮಸ್ಯೆ ಆಗಿತ್ತು ಅವರಿಗೆ. ಆದರೂ ಅವ್ರ ಸಮಸ್ಯೆಗಳನ್ನ ಎದುರಿಸಿ ನಿಂತು ಅಭ್ಯಾಸ ಸ್ಟಡಿ ಅದು ಮಾಡಿದ್ರಿ. ಮುಂದೆ IAS ಆದರೂ ಕೂಡ ಅವರು ಫ್ರೆಂಡ್ಶಿಪ್ ಎಂದು ಬಿಟ್ಟಿಲ್ಲ. ಅವರು ರಾಮದುರ್ಗ ಬಂದಾಗ ಫ್ರೆಂಡ್ಸ್ ಜೊತೆ ಫೋನ್ ಹಚ್ಚಿ ಕರಿಸ್ಕೇಸ್ ಮಾತಾಡ್ತಿದ್ರು ಅವರು. ನಮಗೆ ಉಂಬೆ ಅಂತಿದ್ರು ಅವ್ರ ಸಣ್ಣ ಇರ್ತಾವ್ರೆ. ನಮ್ಮ ಹೆಸರು ಉಮೇಶ್ ರೀ. ಉಮೇಶ್ ಅನ್ಕೊಳ್ಳಿ ತಿರ್ಕೊಂಡು ಭಾಳ ಬೇಸರಾಗತ್ರಿ ನಮ್ಗೆ. ಬಾಲ್ಯ ಸ್ನೇಹಿತ ಯಾವಾಗಿದ್ರು ನಾವು ಶೇರಿನ ಇರ್ತಿದ್ವಿ. ಅವರು ಎಲ್ಲಿ ಟ್ರಾನ್ಸ್ಫರ್ ಆಗ್ತಾರಲ್ಲ ಅಲ್ಲಿ ಫಸ್ಟ್ ಜಾಯ್ನಿಂಗ್ ನಾವೇ ಹೋಗ್ತಿದ್ವಿ. ಅವ್ರ ಜಾಯ್ನಿಂಗ್ ಅಸಿಸ್ಟೆಂಟ್ ಕಮಿಷನರ್ ಇದ್ದಾಗಿಂತನೂ ನಾವೀಗ ಬೀದರ್ಗೆ ಬಂದರು, ಆಮೇಲೆ ದಾವಣಗೆರೆಗೆ ಬಂದರು, ಬೆಸ್ಕಾಂಗೆ ಬಂದರು. ನಂತರ ಎಲ್ಲಿ ಜಾಯ್ನಿಂಗ್ ಡೇ ಇರ್ತೈತಲ್ಲ ಅಲ್ಲಿ ನಾವೇನೇ ಹೋಗ್ಬಿಟ್ಟು ಇದನ್ನ ಮಾಡ್ತಿದ್ವಿ ಅವ್ರಿಗೆ ಎಲ್ಲ ಫ್ರೆಂಡ್ ಸರ್ಕಲ್ ಅಂದ್ರೆ ಆ ಥರ ಅವ್ರದ್ದು ನಮ್ದು ಅವ್ರದ್ದು ಯಾವಾಗನೂ ಬಿಟ್ಕೊಟ್ಟಿಲ್ಲ ಅವರು. ನಮ್ಮ ಜೊತೆ SSLC ವರೆಗೆ ಇದ್ದರು. SSLC ನಂತರ ನಾವೇನು ಮಾಡಿಬಿಟ್ಟು ಸರ್, ನಾವು ಬೇರೆ ಕಡೆ ಎಜುಕೇಷನ್ ಸಲ ನಾನು ಡಿಪ್ಲೊಮಾ ಕಲೀಲಿಕ್ಕೆ ಹೋದೆ. ಅವ್ರು ಏನು ಮಾಡಿದ್ರು, ಅವರು ಬಡತನ ಪರಿಸ್ಥಿತಿ ಇರೋದ್ರಿಂದ ನಾನು ಬೇರೆ ಕಡೆ ಎಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ PUC ಇದನ್ನು ಮಾಡಿದ್ರು ಅವರು ಅಲ್ಲಿ ಮೇಲಿನ ಬೆಂಬಲಿ ಕಾಲೇಜ್ ಹಚ್ಚಬೇಕಾಗಿತ್ತು. ಅಲ್ಲಿ ಇದನ್ನು ಜಾಸ್ತಿ ಇತ್ತು ರೀ, ಫೀಸ್ ಜಾಸ್ತಿ ಇತ್ತು. ಅಷ್ಟು ಕೊಡ್ಲಿಕ್ಕೆ ಆಗೋದಿಲ್ಲ, ನಮಗೆ ಇದನ್ನ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಸ್ಟೇಟ್ ಜೂನಿಯರ್ ಕಾಲೇಜ್ನಲ್ಲಿ ಅವರು PUC ವ್ಯಾಸಂಗ ಮಾಡಿದರು. ನಂತರ ಡಿಗ್ರಿ ಏನು ಬಂತಲ್ಲ, ಡಿಗ್ರಿ ಬಂದಾಗ ಅವರು ಎಲ್ಲ ಪ್ರೊಫೆಸರ್ಸ್ ಅವ್ರಿಗೆ ಎಲ್ಲ ಹೆಲ್ಪ್ ಮಾಡಿಬಿಟ್ಟು ಅವ್ರಿಗೆ ಇದನ್ನು ಮಾಡಿದ್ರು. ಅವಾಗ ನಂತರ ಏನು ಟಾಪರ್ ಏನು ಆಗಿಬಿಟ್ರು, ಯಾವಾಗಲೂ ಅವರು ಟಾಪರ್ದಾಗನ ಹೋಗ್ಬಿಟ್ರು. ನಂತರ ಧಾರವಾಡದಲ್ಲಿ ಎಲ್ಲ ಕೋಚಿಂಗ್ ಸೆಂಟರ್ ಎಲ್ಲ ಇದು ಮಾಡಿ ಸುಮಾರು ಜನಕ್ಕೆಲ್ಲ PSI, DYSP, SP, IAS, KS ಎಲ್ಲರನ್ನೂ ರೆಡಿ ಮಾಡಿದ್ರು ಸರ್. ಅವರು ರೆಡಿ ಮಾಡಿಬಿಟ್ಟು ಎಲ್ಲ ಇದು ಮಾಡಿದ್ರು ಸರ್. ನಮಗದು ಯಾವಾಗ ನಾವು ಅಲ್ಲಿ ಬೆಂಗಳೂರು ಬಿಡ್ತಾ ಇದ್ದಾರೆ ಅಂದ್ರೆ ನಮಗಿಲ್ಲ ಒಂದು ಕಾಲ್ ಬರ್ತೈತೆ, ಇವತ್ತು ಬರಾಕತ್ತೇನಲೇ ನೀನು ಎಲ್ಲರೂ ಕೂಡೋಣ ಏರಪ್ಪ ಅಂತೇಳಿ. ಹೌದು, ನನ್ನ ಹೆಸರು ಸುಭಾಸು, ನನಗೆ ಸುಬ್ಬ್ಯಾ ಅಂತ ಹೇಳಿ ಕರಿತಿದ್ರು ಅವರು. ಅಷ್ಟೊಂದು ಒಡನಾಟ ಇದನ್ನಿತ್ತು. ಯಾವಾಗಲೂ ಇದನ್ನಿಲ್ಲ ಸರ್. ಯಾವಾಗಲೂ ಆ ಥರ ಇದು ಮಾಡಿಲ್ಲ ಅವರು. ನಿನ್ನೆ ಸಾಯಂಕಾಲ ನಮಗೆ ಸುಮಾರು ಒಂದು 5-5:30 ನಂತರ ನಮ್ಗೆ ಬೆಸ್ಕಾಮ್ಲಿಂತ್ರ ಒಂದು ಫೋನ್ ಬಂತು. ಏನ್ರಿ ಹಿಂಗೆ ನಿಮ್ಮ ಫ್ರೆಂಡ್ ಅವ್ರಿಗೆ ಹಿಂಗೆ ಆಗಿದೆಯಲ್ಲ ಅಂತೇಳಿ. ಇಲ್ಲ ಸರ್, ಟಿವಿಯಲ್ಲಿ ಇದು ಮಾಡ್ತಾ ಇದ್ದಾರೆ, ಬಟ್ ಅದು ಇನ್ನೂ ನನಗೆ ನಿಖರವಾಗಿ ಇದನ್ನು ಗೊತ್ತಿಲ್ಲ ಅಂತ ತಕ್ಷಣ ಇಲ್ಲ ಸ್ವಲ್ಪ ಏನೋ ಸೀರಿಯಸ್ ಇದೆ ನೋಡಿ ಅಂತಂದರು. ಆಮೇಲಿಂತ್ರ ನಮ್ದೆಲ್ಲ ಫ್ರೆಂಡ್ಸ್ ಎಲ್ಲ ನಾವು ಮತ್ತೆ ಎಲ್ಲ ಮೆಸೇಜ್ ಸಿಕ್ತು ಈ ಥರ ಆಗಿದೆ ಅಂತೇಳಿ. ಸರ್ ತಂದೆಯವರು ಚಿಕ್ಕವರಿದ್ದಾಗನೇ ಇದನ್ನಾಗಿದ್ದಾರೆ ಸರ್.
ತಾಯಿಯವ್ರನ್ನವ್ರು ಯಾವ ಥರ ನೋಡ್ತಾ ಇದ್ರು ಅಂದರೆ ಬೆಳಿಗ್ಗೆ ಹೋಗ್ಬೇಕಾದ್ರೆ ತಾಯಿಗೆ ನಮಸ್ಕಾರ ಮಾಡೋದು, ಬಂದ ತಕ್ಷಣ ಯಾವಾಗಲೂ ಮನೆ ಬಿಡ್ಬೇಕಾದ್ರೆ ತಾಯಿನ ಹಂಗೆ ಇದನ್ನ ನೋಡ್ಕೊಂಡು ಇದ್ದರು ನೋಡಿ ಸರ್. ಆ ಥರ ಇತ್ತು ಆ ಥರ ಅವ್ರದ್ದು ಜೀವನ ಆಯ್ತು ಸರ್ ಲೈಫ್ ಸ್ಟೈಲ್. ಯಾವಾಗ ಏನಿದೆ ತಾಯಿಗೆ ಒಂದು ಮಾತು ಹೇಳಿಬಿಟ್ಟು ಅವ್ರಿಗೆ ಟೈಮ್ ಇಲ್ಲಿ ಬಂದ್ರೆ ಒಂದು ಕಾಲ್ ಸರ್. ಅವರು ಇಬ್ಬರು ಸರ್, ಅವ್ರು ಗಂಡು ಮಕ್ಕಳು, ಇಬ್ಬರು ಹೆಣ್ಮಕ್ಳು ಸರ್. ಇವರು ಥರ್ಡ್ ಒನ್ ಇದನ್ನು ಸರ್. ಫಸ್ಟ್ ಒಬ್ಬರು ಗಂಡು ಮಗ, ಎರಡನೇದವ್ರು ಹೆಣ್ಮಗಳು, ಮೂರನೇದವರು ಇವರು, ನೆಕ್ಸ್ಟ್ ಅವರು ಸಿಸ್ಟರ್ ಸರ್. ಹಾಂ, ಅವರು ಸರ್ ಅನ್ಕ ಅಲ್ಲೇ ಬೆಂಗಳೂರಲ್ಲಿ ಇದ್ರು, ಮಗಳು ಮತ್ತು ಅವ್ರ ಮಿಸಸ್ ಎಲ್ಲ ಸೇರಿಬಿಟ್ಟು. ಅವ್ರ ಬ್ರದರ್ ಇಲ್ಲಿ ಧಾರವಾಡದಲ್ಲಿ ಇರ್ತಾರೆ, ಬರ್ತಿದ್ರು ಸರ್. ಫಸ್ಟ್ ಮುಂಚೆ ಮನೆ ಇಲ್ಲಿತ್ತು ಸರ್, ಅದು ಇಲ್ಲೇ ರಾಮದುರ್ಗದಲ್ಲಿ ಅವ್ರದ್ದು ಫಾರ್ಮ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.